ಹೌದು, ಎಂಸ್ಯಾಂಡ್ ವ್ಯಾಪಾರಿ ನವೀನ್ ಎಂಬುವರಿಗೆ ಸೇರಿದ ಟಿಪ್ಪರ್ ಲಾರಿಯ 6 ಟೈರ್ಗಳನ್ನು ಜಾಕ್ ಹಾಕಿ ಅತ್ಯಂತ ಯೋಜಿತವಾಗಿ ಬಿಚ್ಚಿಕೊಂಡು ಹೋಗಿರುವ ಆಘಾತಕಾರಿ ಘಟನೆ ಗೌರಿಬಿದನೂರಿನ ಇಂದುಪುರ ಬೈಪಾಸ್ ರಸ್ತೆಯ ಗಂಗಸಂದ್ರ ಕ್ರಾಸ್ ಸಮೀಪ ನಡೆದಿದೆ. ಎಂಸ್ಯಾಂಡ್ ಹಾಗೂ ಜಲ್ಲಿ ವ್ಯಾಪಾರ ಮಾಡುವ ನವೀನ್ ಅವರು ತಮ್ಮ ಟಿಪ್ಪರ್ ಲಾರಿಯನ್ನ ಎಂದಿನಂತೆ ಖಾಲಿ ಜಾಗದಲ್ಲಿ ನಿಲ್ಲಿಸಿದ್ರು. ಆದರೆ ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿದ ಕಿಲಾಡಿ ಕಳ್ಳರು ಯಾರಿಗೂ ಅನುಮಾನ ಬಾರದಂತೆ ಲಾರಿಯ ಡಿಸ್ಕ್ ಸಮೇತ ಭರ್ತಿ 6 ಟೈರ್ಗಳನ್ನು ಕಳವು ಮಾಡಿದ್ದಾರೆ. ಬುಧವಾರ ಬೆಳಗ್ಗೆ ಲಾರಿ ಬಳಿ ಬಂದ ಮಾಲೀಕ ನವೀನ್ ಚಕ್ರಗಳೇ ಇಲ್ಲದೆ ನಿಂತಿದ್ದ ಲಾರಿಯನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾರೆ. ಕಳುವಾದ ಟೈರ್ಗಳ ಒಟ್ಟು ಮೌಲ್ಯ ಸುಮಾರು 3 ಲಕ್ಷ ಎಂದು ಅಂದಾಜಿಸಲಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಲ್ಯಾಂಡಲ್ಲಿ ಜಾಗ ತೊಗೊಂಡು ನಾವು ಎಂಸ್ಯಾಂಡ್ ಬಿಸ್ನೆಸ್ ಮಾಡ್ತಾಯಿದ್ವಿ. ಎಂಸ್ಯಾಂಡು 20 mm ಎಲ್ಲ ಸೇಲ್ ಮಾಡೋ ಬಿಸ್ನೆಸ್ ಮಾಡ್ತಾಯಿದ್ವಿ. ನನ್ನ ಇದರಲ್ಲಿ 2 ಟಿಪ್ಪರ್ ಲಾರಿ ನನ್ನದೇ ಸ್ವಂತ ಗಾಡಿಗಳಿದ್ದಾವೆ. ಅದು ರೆಗ್ಯುಲರ್ ಆಗಿ ಯಾವಾಗಲೂ ಈ ಕಡೆ ಎಂಸ್ಯಾಂಡ್ ಅದು ಇದು ಆಗಬೇಕಾದ್ರೆ ನೈಟಲ್ಲಿ ಇಲ್ಲೇ ಸ್ಟೇ ಮಾಡ್ತಾಯಿದ್ದು, ಪಾರ್ಕಿಂಗ್ ಮಾಡ್ತಾಯಿದ್ವಿ. ನಾನು ನಮ್ಮ ಮನೆಗೆ ಹೋಗ್ಬಿಡ್ತಾಯಿದ್ದೆ, ಬಟ್ ಹುಡುಗರು ಇರ್ತಾಯಿದ್ರು. ಸೊ 28ನೇ ತಾರೀಕು ನೈಟ್ ಏನಾಗಿದೆ, ಹುಡುಗರು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವ್ರವ್ರ ಮನೆಗಳಿಗೆ ಹೋಗಿದ್ದಾರೆ. ಅದನ್ನು ನೋಡಿಕೊಂಡು ಯಾರು ಇಲ್ದಿರೋ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ಈ ಕಡೆ 2 ಗಾಡಿ ಪಕ್ಕದಲ್ಲಿ ಇರೋದನ್ನು ನೋಡಿಬಿಟ್ಟು ಒಂದು ಕಡೆದು ಟೈರ್ ಬಿಚ್ಚಿಬಿಟ್ಟಿದ್ದಾರೆ, ಮತ್ತು ಆ ಕಡೆದು ಬಿಚ್ಚಕ್ಕೆ ಹೋಗಿದ್ದಾರೆ. ಹಿಂಗಾಗಿ ಅದು ಮಾತ್ರ ಒಂದು ಮಾತ್ರ ಬಿಚ್ಚಿದ್ದಾರೆ, ಇನ್ನೊಂದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಈ ಕಡೆದು ಮಾತ್ರ 2 ಬಿಚ್ಕೊಂಡ್ಬಿಟ್ಟಿದ್ದಾರೆ. ಟೋಟಲ್ 6 ಟೈರ್ ಬಿಚ್ಚಿಬಿಟ್ಟಿದ್ದಾರೆ. ಘಟನೆ ಸಂಬಂಧ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಜಾಲಾಡಿದ್ದಾರೆ. ಬೃಹತ್ ವಾಹನಗಳನ್ನು ರಸ್ತೆ ಬದಿ ನಿಲ್ಲಿಸುವ ಮಾಲೀಕರು ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಜೊತೆಗೆ ಕಳ್ಳರನ್ನ ಶೀಘ್ರವೇ ಬಂಧಿಸುವುದಾಗಿ ಭರವಸೆ ನೀಡಿದ್ದಾರೆ. ಲಾರಿ ಕದಿಯೋದು ಹಳೆಯ ಶೈಲಿ, ಈಗ ಟೈರ್ ಕದಿಯೋದು ಹೊಸ ಶೈಲಿಯಾಗಿದ್ದು, ವಾಹನ ಮಾಲೀಕರೇ ಇನ್ನು ಮುಂದೆ ನಿಮ್ಮ ವಾಹನಗಳನ್ನು ಸುರಕ್ಷಿತ ಜಾಗದಲ್ಲಿ ನಿಲ್ಲಿಸಿ ಜಾಗರೂಕರಾಗಿದೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.